ಓಂ ಉತ್ಕ್ರಾಂತಿಗತ್ಯಾಗತೀನಾಂ ಓಂ ಬ್ರಹ್ಮಸೂತ್ರದ ಭಾಷ್ಯದ 2ನೇ ಅಧ್ಯಾಯದ 3ನೇ ಪಾದದ 20ನೇ ಸೂತ್ರ ಇದು. ಈಗ ಉತ್ಕ್ರಾಂತಿ ಅಧಿಕರಣ ಪ್ರಾರಂಭ ಕಾಣ್ತದೆ. ಅದನ್ನು ಅಣುಭಾಷ್ಯದ ವ್ಯಾಖ್ಯಾನ ತತ್ವಮಂಜರಿಯಲ್ಲಿ 53ನೇ ಗದ್ಯ ಭಾಗದಲ್ಲಿ ಅದನ್ನು ವಿವರಿಸಲಿಕ್ಕೆ ಹೊರಟಿದ್ದಾರೆ. ಈ ಎಲ್ಲ ಥರದ ವೇದವಾಕ್ಯಗಳನ್ನು ಭಗವಂತನಲ್ಲಿ ನೀವು ಸಮನ್ವಯ ಮಾಡಿ ತೋರಿಸಿದ್ರಿ. ಆ ಭಗವಂತ ಸರ್ವಶಕ್ತ, ಸರ್ವಕರ್ತ ಹೀಗೆಲ್ಲ. ಆದರೆ ಅದರಲ್ಲೆಲ್ಲ ಸಮಸ್ಯೆಗಳಿವೆ ಅಂತ ಮತ್ತೊಂದು ಆಕ್ಷೇಪವನ್ನು ಇಲ್ಲಿ ಎತ್ತಾ ಇದ್ದಾರೆ. ನನ್ನ ವಥಾಪಿ ಅನುರ್ಹ್ಯೇಷ ಆತ್ಮ ಅನ್ನುವಂಥ ಒಂದು ವೇದವಾಕ್ಯವನ್ನು ತಗೊಳ್ಬೇಕು. ಅನುರ್ಹ್ಯೇಷ ಆತ್ಮ ಎಂವಾಯೇತೆ ಶಿನೀತಃ ಪುಣ್ಯಂಚ ಪಾಪಂಚ ಇತಿ ಗೌಪವನ ಶ್ರುತವು ಅಣುತ್ವಂ ಇತ್ಯತಃ ಗೌಪವನ ಶ್ರುತಿ ಅಂತ ಒಂದು ವೇದವಾಕ್ಯ. ಗೌಪವನ ಅಂತ ಹೆಸರಿನ ವೇದವಾಕ್ಯ. ಅಲ್ಲಿ ಏನು ಹೇಳಿದ್ದಾರೆ? ಜೀವನಿಗೆ ಅಣುತ್ವ ತಿಳಿದು ಬರ್ತದೆ. ವ್ಯಾಪ್ತಾಹ ಆತ್ಮಾನಃ ಅಂತ ಇನ್ನೊಂದು ಮತ್ತೊಂದು ವೇದವಾಕ್ಯ. ಅಲ್ಲಿ ಅವನಿಗೆ ಅಣುತ್ವ ಇಲ್ಲ ಅಂತ ತಿಳಿದು ಬರ್ತದೆ. ಅಲ್ಲಿ ವ್ಯಾಪ್ತ ಅಂತ ಕಂಡು ಬರ್ತಾ ಇದೆ. ಒಂದ್ ಕಡೆ ಜೀವರು ಅಣುಗಳು ಅಂತೂ, ಮತ್ತೊಂದು ಕಡೆ ಜೀವರು ವ್ಯಾಪ್ತರು ಅಂತೂ ತಿಳಿದು ಬರ್ತಾ ಇದೆ. ಆದ್ರಿಂದ ಒಟ್ಟಾರೆ ಶ್ರುತಿಯಲ್ಲಿ ಪರಸ್ಪರ ವಿರೋಧ ಬಂತು. ಆದ್ರಿಂದ ಯಾವ ಶ್ರುತಿಗಳನ್ನು ಕೂಡ ನಂಬುವಂಗಿಲ್ಲ. ಆದ್ರಿಂದ ಶ್ರುತಿಗಳನ್ನು ಭಗವಂತನಲ್ಲಿ ಹೇಗೆ ಸಮನ್ವಯ ಮಾಡ್ತೀರಿ ನೀವು ಅಂತ ಈಗಿನ ಪ್ರಶ್ನೆ, ಈಗ ನಾವು ನೋಡ್ತಾ ಇರುವಂಥ ಪ್ರಶ್ನೆ. ಆ ಶ್ರುತಿಗೆ ಏನರ್ಥ? ಅನುರ್ಹ್ಯೇಷ ಆತ್ಮ ಎಂವಾಯೇತಿ ಸಿನೀತಃ ಪುಣ್ಯಂ ಪಾಪಂಚ ಅನ್ನುವಂಥ ಮಾತಿಗೆ ಏನರ್ಥ? ಈ ಆತ್ಮನು ಅಣುವಾಗಿದ್ದಾನೆ. ಮತ್ತೆ ಯಾವ ಆತ್ಮನನ್ನ ಬಂಧನಕ್ಕೆ ಈ ಆತ್ಮನನ್ನು ಬಂಧನಕ್ಕೆ ಈಡು ಮಾಡುವ ಸಂಗತಿಗಳು ಯಾವುದು ಅಂದ್ರೆ ಅವು ಪುಣ್ಯ ಮತ್ತು ಪಾಪ ಅಂತ. ಹೀಗೆ ಶಿನೀತಃ ಅಂತ ಶಿನ್ಯ ಬಂಧನೆ ಅಂತ ಧಾತು ಇದೆ. ಈ ಧಾತು ಇವತ್ತು ಕೂಡ ವ್ಯಾಕರಣದಲ್ಲಿ ಸಿಕ್ಕೇ ಸಿಗ್ತದೆ. ನಾವು ನೋಡುವ ವ್ಯಾಕರಣದಲ್ಲೂ ಸಿಕ್ಕೇ ಸಿಗ್ತದೆ. ಹೀಗೆ ಆ ವೇದವಾಕ್ಯದ ಅರ್ಥ. ಅವನನ್ನು ಅಣು ಅಂತ ಅಲ್ಲಿ ಹೇಳಿದ್ದಾರೆ. ವ್ಯಾಪ್ತಾಹ ಆತ್ಮಾನಃ ಅಂತ ಮತ್ತೊಂದು ವೇದವಾಕ್ಯ. ಹೀಗೆ ವೇದವಾಕ್ಯಗಳಲ್ಲಿ ಜೀವಸ್ವರೂಪದ ಬಗ್ಗೆ ಭಿನ್ನಾಭಿಪ್ರಾಯ ಇದೆ ಅಂತ ಪ್ರಶ್ನೆ. ವ್ಯಾಪ್ತಾಹ ಹಿ ಆತ್ಮಾನಃ ಚೇತನಾಹ ನಿರ್ಗುಣಾಹ. ಅವರೆಲ್ಲರೂ ಚೇತನರು, ನಿರ್ಗುಣರು. ಸರ್ವಾತ್ಮಾನಃ ಸರ್ವರೂಪಾಹ ಅನಂತಾಹ ಅಂತ. ಆದ್ರಿಂದ ಅಲ್ಲಿ ಅವರನ್ನು ಸರ್ವಾತ್ಮರು, ಅನಂತರು, ನಿಷ್ಕ್ರಿಯರು ಹೀಗೆಲ್ಲ ವರ್ಣನೆ ಬಂದಿದೆ. ವ್ಯಾಪ್ತತ್ವದೊಳಗೆ ಬಂದಿದೆ. ಆದ್ರಿಂದ ವಿರೋಧ ಬಂತಲ್ಲ ಅಂತ ಒಂದು ಪ್ರಶ್ನೆ. ಇಲ್ಲಿ ವಿರೋಧ ಬಂದದ್ದು, ಜಿಜ್ಞಾಸೆ ನಡೆದದ್ದು ಜೀವ ಸ್ವರೂಪದ ಬಗ್ಗೆ. ಆದ್ರೆ ಒಟ್ಟಾರೆ ವೇದವಾಕ್ಯ ಅಂತ ಅನ್ನೋದು ಅಪ್ರಮಾಣ ಆಯ್ತಲ್ಲ ಅಂತ ಪ್ರಶ್ನೆ. ಅದರಿಂದ ಪರಮಾತ್ಮನಲ್ಲಿ ಶ್ರುತಿ ಸಮನ್ವಯ ಮಾಡೋದೇ ಒಟ್ಟಾರೆ, ನಿರ್ದಿಷ್ಟವಾಗಿ ಯಾವುದೇ ಒಂದು ಸ್ವಭಾವದ ಬಗ್ಗೆ, ಯಾವುದೇ ಒಂದು ಗುಣದ ಬಗ್ಗೆ ಅಲ್ಲ. ಒಟ್ಟಾರೆ ಪರಮಾತ್ಮನಲ್ಲಿ ಶ್ರುತಿ ಸಮನ್ವಯ, ಶ್ರುತಿಗಳಿಂದ ಪರಮಾತ್ಮ ಪ್ರತಿಪಾದ್ಯ ಅನ್ನೋದ್ರ ಬಗ್ಗೆನೇ ಈಗ ವಿವಾದ ಬಂತಲ್ಲ ಅಂತ ಒಂದು ಪ್ರಶ್ನೆ. ಪ್ರಾಗುಕ್ತ ಶ್ರುತಿ ಸಮನ್ವಯ ಹರವು ಅಯುಕ್ತ. ಹಿಂದೆ ಹೇಳಿದ ವೇದವಾಕ್ಯಗಳ ಸಮನ್ವಯ ನೀವು ಮಾಡಿ ತೋರಿಸಿದ್ರಲ್ಲ, ಅದು ಸರಿಯಲ್ಲ. ಇತ್ಯತಃ ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ಉತ್ಕ್ರಾಂತಿಗತ್ಯಾದೀನಾಮಿತಿ ಸೂತ್ರ ಸಪ್ತಕಂ, 7 ಸೂತ್ರಗಳನ್ನು ಒಳಗೊಂಡಂಥ ಉತ್ಕ್ರಾಂತಿ ಅಧಿಕರಣ ಈಗ ಇಲ್ಲಿ ಬಂದಿದೆ. ಅದನ್ನ ಜೀವಸ್ತದ್ವಶಕಸ್ತದ ಅಂತ ಆಚಾರ್ಯರು ನಿರೂಪಿಸಿದ್ದಾರೆ. ಅಲ್ಲಿ ವಾಕ್ಯದಲ್ಲಿ ಅಮಾನತ್ವೇನ ಅಂತಿದೆ. ಅಮಾನತ್ವೇನ ಅಂದ್ರೆ ಪ್ರಮಾಣ ಆಗಲಿಲ್ಲ ಆದ್ರಿಂದ ಅಂತ ಅಭಿಪ್ರಾಯ. ಪರಸ್ಪರ ವಿರೋಧ ಬಂದಿರುವುದರಿಂದ ಅವು ಪ್ರಮಾಣಗಳೇ ಅಲ್ಲ ಅಂತ. ಅಣುತ್ವವನ್ನು ಹೇಳುವ ಶ್ರುತಿಗೆ ವ್ಯಾಪ್ತತ್ವವನ್ನು ಹೇಳುವಂಥ ಶ್ರುತಿಯಿಂದ ವಿರೋಧ.
ತದ್ ಅನಣುತ್ವ. ಅನಣುತ್ವ ಅಂದ್ರೆ ವ್ಯಾಪ್ತತ್ವ, ಅಣುತ್ವ ಅಂದ್ರೆ ಅಣುತ್ವ, ಇದು ಗೊತ್ತಿದೆ. ಹಾಗೇನೆ ಹಿಂದಿನ ಗದ್ಯವಾಕ್ಯ 52ನೇದೇನಿದೆ ಅದರಲ್ಲಿ ಲೀಲೆಯ ದೇಹೋತ್ಪಾದನ ತ್ಯಾಗ ರೂಪ ಲಯೋ ಅಂತಿದೆ. ಲೀಲೆಯ ದೇಹೋತ್ಪಾದನ ತ್ಯಾಗ ರೂಪ ಲಯವು ಅಂತ ಆಗ್ಬೇಕಾಗಿತ್ತು ಅಂತ ಕಾಣಿಸ್ತದೆ. ಬೇರೆ ಬೇರೆ ಪುಸ್ತಕಗಳನ್ನು ನೋಡಿದಾಗ ಈಗಲೂ ಕೂಡ ಲಯೋ ಅಂತಾನೆ ಏಕವಚನವೇ ಕಾಣಿಸ್ತದೆ, ಆದ್ರೂ ಲಯವು ಅಂತ ಆಗ್ಬೇಕು ಅಂತ ನಂದು ಆಲೋಚನೆ. ಹಾಗೆ ಅದನ್ನು ಗುರ್ತು ಮಾಡ್ಕೋಬಹುದು ಇದನ್ನ ಕೇಳುವಂತ ಶ್ರೋತೃಗಳು. ಲೀಲೆಯಿಂದ ತನ್ನದೇ ಇಚ್ಛೆಯಿಂದ ಪರಮಾತ್ಮ ದೇಹವನ್ನು ಉತ್ಪತ್ತಿ ಮಾಡ್ಕೊಳ್ಳೋದು, ಅದನ್ನು ತ್ಯಾಗ ಮಾಡ್ಕೊಳ್ಳೋದು. ತ್ಯಾಗ ಮಾಡ್ಕೊಳ್ಳೋದು ಅಂದ್ರೆ ಲಯ ಅಂತ, ಹೀಗಾದ್ರ ಅರ್ಥ. ಅದಾದ್ಮೇಲೆ ಬಂದದ್ದು 53ನೇ ಗದ್ಯ ಭಾಗ, ಈಗ ನಾವು ನೋಡಿದ್ದು. ಜೀವಸ್ತದ್ ವಶಕ ಸದಾ ಅಂತೇನು ಬಂದಿದೆ, ಇದು 54ನೇ ಗದ್ಯ ಭಾಗ ನಾವೀಗ ನೋಡ್ತಾ ಇರೋದು. ಅಲ್ಲಿ ವಶಕಃ ಅಂದ್ರೆ ಗಮೇಹೆ ಡಹ, ಗಮುಧಾತುವಿಗೆ ಡ ಪ್ರತ್ಯಯ ಬಂದಿದೆ. ಡ ಪ್ರತ್ಯಯ ಬಂದು ಈ ವಶಗಹ ಎಂಬ ರೂಪ ನಿಷ್ಪನ್ನ ಆಗಿದೆ ಅಂತ, ಹೀಗಾದ್ರ ಅರ್ಥ. ಸದಾ ಜೀವಸ್ತದ್ವಶಕ ಸದಾ ಅಂತ ಬಂತಲ್ಲ, ಯಾವಾಗಲೂ ಭಗವಂತನ ಅಧೀನನೇ ಅಂದ್ರೆ ಉತ್ಕ್ರಾಂತಿ ಕಾಲ ಸದಾ ಅನ್ನೋದಕ್ಕೆ ಅರ್ಥ ಉತ್ಕ್ರಾಂತಿ ಕಾಲೇ ಪರಲೋಕಾದಿ ಗಮನಾಗಮನ ಕಾಲೇ ಚ, ದೇಹದಿಂದ ಎದ್ದು ಹೊರಗೆ ಹೋಗುವಾಗ, ಹಾಗೆ ಪರಲೋಕಕ್ಕೆ ಹೋಗುವಾಗ, ಪರಲೋಕದಿಂದ ಮರಳಿ ಬರುವಾಗ, ಅವನು ಹೀಗೆ ಎಲ್ಲಾ ಕಾಲದಲ್ಲೂ ಕೂಡ ಅವನು ಪರವಶನಾಗಿದ್ದಾನೆ. ಯಾರಿಗೆ ಪರವಶನಾಗಿದ್ದಾನೆ ಅಂದ್ರೆ ಪ್ರಸ್ತುತ ಹರಿ ಅಧೀನ ಗಮನಾಗಮನಾದಿಮಾನ್ ಜೀವ ಇತ್ಯರ್ಥ. ಅಲ್ಲಿ ಬಂದದ್ದು ಪರಮಾತ್ಮನ ಬಗ್ಗೆನೆ, ಅದರಿಂದ ಅವನಿಗೆ ಅಧೀನ ಆಗ್ಬೇಕು ಇವನು. ಈ ಹಿಂದೆ ಎಲ್ಲ ಪ್ರಶ್ನೆ ನಡೆದದ್ದು ಅದೇ, ಅವನು ಸ್ವತಂತ್ರ ಅಲ್ಲ, ಇವನೇ ಸ್ವತಂತ್ರ, ಭಗವಂತನೇ ಸ್ವತಂತ್ರ ಅಂತಾನೆ ಹೇಳ್ತಾ ಬಂದಿರೋದು. ಅದರಿಂದ ಪ್ರಸ್ತುತನಾದವನು ಹರಿ, ಅವನ ಅಧೀನನಾಗಿ ಇವನ ಗಮನಾಗಮನಗಳನ್ನು ಮಾಡ್ತಾನೆ ಜೀವ ಅಂತ ಅರ್ಥ. ಸೋಸ್ಮಾತ್ ಶರೀರಾದ್ ಉತ್ಕ್ರಮ್ಯ ಅಮಂ ಲೋಕಂ ಅಧಿಗಚ್ಚತಿ ಇತ್ಯಾದಿ ಶ್ರುತೇ. ಅವನು ಈ ಶರೀರದಿಂದ ಹೊರಗೆ ಬಂದು ಅಮಂ ಲೋಕಂ ಗಚ್ಚತಿ ಅಂತ, ಹೀಗೆ ಅದು ಉತ್ಕ್ರಾಂತಿ ಗತ್ಯಾಗತಿ ನಾಮನ ಸೂತ್ರದಲ್ಲೇ ಬಂದಿರುವಂತಹ ವೇದವಾಕ್ಯ, ಪೌಷಾಯಣ ಶ್ರುತಿ. ಅರ್ಥ ಏನು ಅಂದ್ರೆ, ಸಹ ಆ ಜೀವನು ಅಸ್ಮಾತ್ ಶರೀರ, ಈ ಶರೀರದಿಂದ ಉತ್ಕ್ರಮ್ಯ ಹೊರಬಂದು ಅಮುಂ ಈ ಲೋಕವನ್ನ ಹೊಂದುತ್ತಾನೆ, ಅಂದ್ರೆ ಸ್ವರ್ಗಾದಿ ಲೋಕವನ್ನ ಗಚ್ಚತಿ ಅಧಿಗಚ್ಚತಿ ಹೊಂದುತ್ತಾನೆ. ಅಮುಷ್ಮಾತ್ ಸ್ವರ್ಗಾದಿ ಲೋಕಗಳಿಂದ ಅಮುಂ ಮತ್ತೆ ಈ ಭೂಲೋಕವನ್ನ, ಎರಡು ಕಡೆ ಅಮುಂ ಅಂತಾನೇ ಇದೆ. ಈ ನಾವು ಕನ್ನಡದಲ್ಲಿ ಮಾತಾಡುವುದಾಗಿದ್ರೆ ಆ ಲೋಕಕ್ಕೆ ಹೋಗ್ತಿದ್ದ, ಆ ಲೋಕದಿಂದ ಈ ಲೋಕಕ್ಕೆ ಬರ್ತಿದ್ದ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತೇವೆ. ಅದು ಹಾಗೇ ಇರ್ಬೇಕಂತ ಏನಿಲ್ಲ, ಎರಡಕ್ಕೂ ಹಾಗೆ ಅವ್ರು ಪ್ರಯೋಗ ಮಾಡ್ತಾರೆ. ಆ ಥರ ಒಂದೇ ಥರ ಪ್ರಯೋಗ ಮಾಡಿದ್ರು ಅದನ್ನ ನಾವು ತಿಳ್ಕೋಬೇಕಷ್ಟೆ. ಅಧಿಗಚ್ಚತಿ ಈ ಲೋಕಕ್ಕೆ ಆಗಚ್ಚತಿ ಮರಳಿ ಬರ್ತಾನೆ. ಸಹ ಜೀವನು ಗರ್ಭೀಭವತಿ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಮತ್ ಮುಂದೆ ಸೂಯತೆ ಹುಟ್ಟುತ್ತಾನೆ, ಕರ್ಮ ಕೊರುತ್ತೆ, ಪುಣ್ಯ ಪಾಪಗಳನ್ನು ಮಾಡ್ತಾನೆ ಅಂತ ಹೀಗೆಲ್ಲ ಅಲ್ಲಿ ಬಂದಿದೆ. ಅಲ್ಲಿ ಜೀವ ಅಣುನೋ ಮತ್ತು ವ್ಯಾಪ್ತನೋ ಅಂತ ಈಗ ನಿಮ್ದೊಂದು ಜಿಜ್ಞಾಸೆ ಇತ್ತು. ಒಂದ್ ಕಡೆ ವ್ಯಾಪ್ತ ಅಂತ ವರ್ಣನೆ ಮಾಡಿದೆ, ಮತ್ತೊಂದು ಕಡೆ ಅಣು ಅಂತ ವರ್ಣನೆ ಮಾಡಿದೆ ಅಂತ ನಿಮಗೆ ಅದ್ರ ಬಗ್ಗೆ ಗೊಂದಲವೂ ಬಂದಿತ್ತು. ಹಾಗಲ್ಲ, ಈ ಗತಿ ಆಗತಿ ಇತ್ಯಾದಿಗಳನ್ನು ಮಾಡಬೇಕಾದ್ರೆ ಅವನು ಅಣುವೇ ಆಗಿರ್ಬೇಕು. ಸರ್ವತ್ರ ವ್ಯಾಪ್ತನಾದವನು ಗತಿ ಆಗತಿಗಳನ್ನು ಮಾಡುವುದು ಸಾಧ್ಯ ಇಲ್ಲ. ಸೋಸ್ಮಾತ್ ಶರೀರ ಉತ್ಕ್ರಮ್ಯ, ಅಲ್ಲಿ ನಾವೀಗ ನೋಡ್ತಿರೋ ಪುಸ್ತಕದಲ್ಲಿ 54ನೇ ಗದ್ಯ ಭಾಗ 231ನೇ ಪುಟದಲ್ಲಿ ಸೋಸ್ಮಾತ್ ಶರೀರ ಉತ್ವ ಕ್ರಮ್ಯ ಅಂತಿದೆ. ಅದು ಉತ್ಕ್ರಮ್ಯ ಅಂತ ಅದನ್ನ ತಿದ್ಕೊಳ್ಬೇಕು. ಈ ಶ್ರುತಿಯಿಂದ ಗತ್ಯಾದಿ ಗತಿ ಆಗತಿ ಮತ್ವಾತ್ ಅಣುರ್ಜೀವ, ಗತಿ ಆಗತಿ ಮೊದಲಾದ ಕ್ರಿಯೆಗಳು ಅವನಲ್ಲಿರೋದ್ರಿಂದ ಅವನು ಅಣುವೇ ಆಗಿದ್ದಾನೆ ಅಂತ ತಿಳ್ಕೊಳ್ಬೇಕು. ಅಣು ಆಗದೇ ಇದ್ದವನಿಗೆ ಇಂಥ ಗತಿ ಆಗತಿಗಳಿರೋದು ಸಾಧ್ಯ ಇಲ್ಲ. ಹಾಗಾದ್ರೆ ವ್ಯಾಪ್ತ ಆಗಿದ್ದಾನಂತ ವೇದವಾಕ್ಯ ಹೇಳ್ತಿದ್ದಲ್ಲ ಅಂದ್ರೆ ಅದು ಪರಮಾತ್ಮನ ಬಗ್ಗೆ. ಅದು
ಅವ ವೇದವಾಕ್ಯ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಸರ್ವಾತ್ಮ, ಸರ್ವರೂಪ, ಅನಂತ ಅಂತ ಹೀಗೆಲ್ಲ ಇದೆ. ಪರಮಾತ್ಮ ರೂಪಗಳನ್ನು ವರ್ಣನೆ ಮಾಡುವಂತಹ ಶ್ರುತಿ ಅದು. ಅಣುತ್ವೇ ಸೌತ್ರಯುಕ್ತಿ ಸೂಚನಾಯ ಏವಂ ನಿರ್ದೇಶ ಜೀವಸ್ತದ್ವಶಕ ಸದಾ ಅಂತಿದೆಯಲ್ಲ, ಅವನಿಗೆ ಭಗವಂತನಿಗೆ ವಶನಾಗಿ ಇವನು ಗಮನಾಗಮನಗಳನ್ನು ಮಾಡ್ತಾನೆ ಅಂತ ಬಂದಿದೆ. ಅಲ್ಲಿ ಜೀವ ಅಣುಹು ಅಂತ ಹೇಳಲಿಲ್ಲ ಆಚಾರ್ಯನ, ವಶನಾಗಿ ಗಮನಾಗಮನಗಳನ್ನು ಮಾಡ್ತಾನೆ ಅಂತ. ಗಮನಾಗಮನಗಳನ್ನು ಮಾಡುವುದರಿಂದ ಅಣು ಅಂತ ನಾವೇ ತಿಳ್ಕೋಬೇಕಷ್ಟೆ. ಅಣುತ್ವೇ, ಜೀವನಿಗೆ ಅಣುತ್ವ ಇದೆ ಅನ್ನುವ ವಿಷಯದಲ್ಲಿ ಸೌತ್ರ ಯುಕ್ತಿ ಸೂಚನಾಯ, ಬ್ರಹ್ಮಸೂತ್ರದಲ್ಲಿ ಬಂದಿರುವಂತಹ ಯುಕ್ತಿ ಅಂದ್ರೆ ಯಾವುದು? ಗಮನಾಗಮನಗಳನ್ನು ಮಾಡುವಿಕೆ. ಆ ಗಮನಾಗಮನಗಳನ್ನು ಮಾಡುವಿಕೆ ಅದನ್ನ ಇಲ್ಲಿ ತೋರಿಸಿದ್ದಾರೆ. ಸೂತ್ರದಲ್ಲಿರುವ ಯುಕ್ತಿಯನ್ನು ತೋರಿಸುವುದೇ ಜೀವಸ್ತದ್ವಶಕ ಸದಾ ಎಂಬ ಅಣುಭಾಷ್ಯದ ವಾಕ್ಯದ ಉದ್ದೇಶ. ನಚ ಈಶ್ವರೇ ವ್ಯಭಿಚಾರ ತತ್ರ ಅಣುತ್ವಸ್ಯಾಪಿ ಅಕ್ಷರಣಯಾದಿ ಸಿದ್ಧತ್ವಾತ್. ನಾವೀಗೊಂದು ಅನುಮಾನ ಪ್ರಯೋಗ ಮಾಡಿದ್ವಿ. ಜೀವ ಅಣು ಗತಿ ಆಗತ್ಯಾದಿ ಮತ್ವಾತ್ ಅಂತ. ಅದಕ್ಕೆ ವ್ಯಭಿಚಾರ ಬಂತು ಅಂತ ಪ್ರಶ್ನೆ ಅವ್ರದ್ದು. ಈಗ ಪರಮಾತ್ಮನಲ್ಲಿ ಗತಿ ಆಗತಿ ಮತ್ವ ಇದೆ, ಆದ್ರೆ ಅಣುತ್ವ ಇಲ್ಲ ಅವನಲ್ಲಿ. ಅವನು ಸರ್ವತ್ರ ವ್ಯಾಪ್ತನೇ ಆಗಿದ್ದಾನೆ. ಇಲ್ಲಿ ಜೀವ ಅಣು ಗತ್ಯಾಗತಿ ಮತ್ವಾತ್ ಅಂತ ಹೀಗೆ ಹೇಳಿದಾಗ ಅಣು ಅಂದ್ರೆ ಏನರ್ಥ? ಕೇವಲ ಅಣು ಅಂತ ಅರ್ಥ ಅಲ್ವಾ? ನಮ್ಮ ಸಿದ್ಧಾಂತದ ಪ್ರಕಾರ ಜೀವ ಕೇವಲ ಅಣು, ವ್ಯಾಪ್ತ ಅಲ್ಲ. ವ್ಯಾಪ್ತನಾದವನು ಲಕ್ಷ್ಮೀದೇವಿ ಮತ್ತು ಪರಮಾತ್ಮ ಇಬ್ಬರೇ ವ್ಯಾಪ್ತರು. ಆದ್ರಿಂದ ಅಣುತ್ವ ಅಂತ ಅನ್ನೋದು ಪರಮಾತ್ಮನಲ್ಲಿಲ್ಲ, ಆದ್ರೆ ಗತ್ಯಾಗತಿ ಮತ್ವ ಅಲ್ಲಿದೆ. ಆದ್ರಿಂದ ನಿಮ್ಮ ಅನುಮಾನಕ್ಕೆ ವಿಚಾರ ಬಂತಲ್ಲ ಅಂತ ಒಂದು ಪ್ರಶ್ನೆ ಯಾರಿಗಾರು ಬರಬಹುದು. ನಚ ಈಶ್ವರೇ ವ್ಯಭಿಚಾರ, ಈಶ್ವರನಲ್ಲಿ ಸಾಧ್ಯ ಇಲ್ಲ, ಹೇತು ಇದೆ, ಆದ್ರಿಂದ ವ್ಯಭಿಚಾರ ಬಂತಲ್ವಾ ಅಂತ ಪ್ರಶ್ನೆ ಬಂದ್ರೆ ಆ ವ್ಯಭಿಚಾರವನ್ನು ಶಂಕಿಸಬೇಡಿ. ಯಾಕೆಂದ್ರೆ ಅವನಿಗೆ ವ್ಯಾಪ್ತತ್ವವೂ ಇದೆ, ಅಣುತ್ವವೂ ಇದೆ. ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಕಠೋಪನಿಷತ್ನಲ್ಲಿ ಅವನಿಗೆ ಅಣುತ್ವವನ್ನು ವ್ಯಾಪ್ತತ್ವವನ್ನು ಎರಡನ್ನೂ ಹೇಳಿದ್ದಾರೆ. ಮತ್ತೆ ಅಕ್ಷರಾಧಿಕರಣದಲ್ಲೂ ಕೂಡ ಹಿಂದೆ ಅದು ಬಂದಿರಬೇಕು, ಅವನಿಗೆ ಅಣುತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಆದ್ರಿಂದ ಅವನಿಗೆ ಎರಡೂ ಕೂಡ ಇದ್ದೇ ಇದೆ ಅಂತ ತಾತ್ಪರ್ಯ. ಅಲ್ಲ, ಎರಡೂ ಕೂಡ ಇರಬೇಕು ಅಂತ ಯಾಕೆ ಹೇಳಬೇಕು? ಮಧ್ಯಮ ಪರಿಮಾಣ ಇದೆ ಅಂತ ಹೇಳ್ಬಿಟ್ರೆ ಆಗ್ಬೋದಲ್ಲ. ನಚ ಮಧ್ಯಮ ಪರಿಮಾಣತ್ವೇಪಿ ಉಪಪತ್ತಿ. ಗಮನಾಗಮನ ಅನ್ನುವ ಕಾರಣ ಈ ಜೀವ ಅಣು ಮಧ್ಯಮ ಗಮನಾಗಮನವತ್ವಾತ್ ಅಂತ ಅನುಮಾನ ಪ್ರಯೋಗ ಮಾಡಿದೆ. ಗಮನಾಗಮನವತ್ವ ಎಂಬ ಹೇತುವಿನಿಂದ ಅಣುಪರಿಮಾಣತ್ವವೇ ಯಾಕೆ ಸಿದ್ಧ ಆಗಬೇಕು? ಮಧ್ಯಮ ಪರಿಮಾಣ ಅಂತ ಸಿದ್ಧ ಆದರೂ ಆಗ್ತದಲ್ಲ ಅಂತ ಒಂದು ಪ್ರಶ್ನೆ ನಮಗೆ ಬರ್ಬೋದು. ಅದು ಸರಿಯಲ್ಲ. ಯಾಕೆಂದ್ರೆ ಅನಿತ್ಯತ್ವಾಪಾತೇನ, ಮಧ್ಯಮ ಪರಿಮಾಣ ಉಳ್ಳದ್ದೆಲ್ಲವೂ ಅನಿತ್ಯ ಈ ಜಗತ್ತಿನಲ್ಲಿ. ಘಟ, ಸಾಸಿವೆಯಿಂದ ಹಿಡಿದು ಹಿಮಾಲಯದವರೆಗೆ ಪ್ರತಿಯೊಂದು ಕೂಡ ಯಾವುದು ಮಧ್ಯಮ ಪರಿಮಾಣ ಉಳ್ಳದ್ದು ಅದೆಲ್ಲವೂ ನಾಶಶೀಲನೆ. ಆದ್ರಿಂದ ಜೀವನನ್ನು ಮಧ್ಯಮ ಪರಿಮಾಣ ಅಂತ ನಾವು ಒಪ್ಪೋದಿಲ್ಲ. ಅವನನ್ನ ಅಣು ಅಂತಾನೆ ಹೇಳಬೇಕು. ಅನಾದಿನಿತ್ಯವಾದ್ದು ಒಂದು ಅಣು ಆಗಬೇಕು, ಒಂದು ವ್ಯಾಪ್ತವಾಗಬೇಕು. ಅದು ಬಿಟ್ಟು ಬೇರೆ ಮಾರ್ಗ ಇಲ್ಲ ಅಂತ ತಾತ್ಪರ್ಯ. ಅನಿತ್ಯತ್ವಾಪಾತೇನ ತಸ್ಯ ಚ ನ ಪರ್ಯಾಯಾತ್ ಅಪಿ ಇತ್ಯತ್ರ ಉಕ್ತ ದಿಶಾ ನಿರಸ್ತತ್ವಾತ್. ಅದನ್ನ ಈ ಹಿಂದೆ ನಿರಾಕರಣೆ ಮಾಡಿದ್ದಾರೆ. ನ ಪರ್ಯಾಯಾದಪಿ ಅಂತ ಒಂದು ಸೂತ್ರ. ಆ ಸೂತ್ರದ ಅರ್ಥ ಇಲ್ಲೇನು ಹೇಳಲಿಕ್ಕೆ ಹೋಗುದಿಲ್ಲ, ಮುಂದೆ ಹೇಗೋ ನೋಡ್ತೇವೆ. ಆದ್ರಿಂದ ಅವನಲ್ಲಿ ಮಧ್ಯಮ ಪರಿಮಾಣ ಇದೆ ಅಂತ ನೀವು ಹೇಳಬಾರ್ದು, ಅಣು ಪರಿಮಾಣ ಇದೆ ಅಂತಾನೆ ಹೇಳಬೇಕು. ಆದ್ರಿಂದ ಜೀವನಿಗೆ ಅಣು ಪರಿಮಾಣ ಮತ್ತು ಪರಮಾತ್ಮನಿಗೆ ಅಣು ಪರಿಮಾಣ ಮಹತ್ ಪರಿಮಾಣ ಎರಡವೂ ಕೂಡ ಸಿದ್ಧ ಆಗ್ತದೆ. ಆದ್ರಿಂದ ನೀವು ಹೇಳಿರುವ ಶ್ರುತಿಗಳ ವಿರೋಧವನ್ನೇನು ಪ್ರಶ್ನೆ ಬಂತಲ್ಲ,
ಅದು ಒಂದಕ್ಕೆ ಪರಮಾತ್ಮರನ್ನು ಹೇಳುವ ಉದ್ದೇಶ ಇದೆ, ಮತ್ತೊಂದಕ್ಕೆ ಜೀವನನ್ನು ಹೇಳುವ ಉದ್ದೇಶ ಇದೆ. ಆದ್ರಿಂದ ಆ ಶ್ರುತಿಗಳ ನಡುವೆ ವಿರೋಧವೇ ಇಲ್ಲ ಅಂತ ಅದರ ಅಭಿಪ್ರಾಯ. ಇತಿ ತಾತ್ಪರ್ಯ. ಪರಮಾತ್ಮ ಅಣುವಾಗಿದ್ದಾನೆ ಮತ್ತೆ ಮಹತ್ವವಾಗಿದ್ದಾನೆ ಅಂತ ಕಠೋಪನಿಷತ್ತು ಹೇಳಿರೋದ್ರಿಂದ ಒಂದು ಮೂಲ ರೂಪವು ಅವತಾರ ರೂಪವು ಎಲ್ಲವೂ ಕೂಡ ಅಣುವು ಹೌದು, ವ್ಯಾಪ್ತನೂ ಹೌದು. ಜೀವನದ ರೂಪ ಮಾತ್ರ ಅಣು. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.